ಚಳಿ ಚಳಿ ತಾಳೆನು ಈ ಚಳಿಯ. ಇದು ಚಳಿಯಲ್ಲ, ಇದು ಪನಿಷ್ಮೆಂಟ್. ಬೇಸಿಗೆಯ ಬಿಸಿಲಿಗೆ ಬೈದ ಪಾಪದ ಫಲ. ಲಾಸ್ಟ್ ನವೆಂಬರ್ ಇಂದ ಫ್ಯಾನ್ ಇದು ಸ್ವಿಚ್ಗೆ ಬಲೆ ಹಿಡಿದಿದೆ. ಎಸಿದು ರಿಮೋಟ್ ಕಾಣೆಯಾಗಿದೆ. ಹೀಟರ್ ಅಷ್ಟೇ ಅಲ್ಲ, ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿ ಸಹ ಶೇಕ ತೆಗಿತೇನೆ. ಸೂಪರ್ ಮಾಡೆಲ್ ತರ ಡ್ರೆಸ್ ಮಾಡ್ಕೊಂಡು ಹೊರಗಡೆ ಹೋಗ್ತಿದ್ದ ನಾನು ಈಗ ಸ್ಕೀಮೋ ತರ ಡ್ರೆಸ್ ಮಾಡ್ಕೊಂಡು ಹೋಗ್ತಿದ್ದೇನೆ. ವಿಂಟರ್ ಇಂದಾಗಿ ರೋಡ್ಸ್ ಎಲ್ಲ ತುಂಬಾ ಹ್ಯಾಪಿ ಆಗಿದೆ. ಯಾಕೆ ಗೊತ್ತುಂಟಾ? ರೋಡ್ ಸೈಡ್ ಅಲ್ಲಿ ಯಾರು ಸುಸು ಮಾಡ್ತಿಲ್ಲಲ್ಲ. ಐಸ್ ಕ್ರೀಮ್, ಕೋಲ್ಡ್ ಡ್ರಿಂಕ್ಸ್ ಆರ್ ಮೈ ನೈಟ್ ಮೇರ್ಸ್. ಬಿಸಿ ಬಿಸಿ ಕಾಫಿ ಫೂ ಮಾಡಿ ಬಾಯಲ್ಲಿ ಇಡುವಷ್ಟರಲ್ಲಿ ಕೋಲ್ಡ್ ಕಾಫಿ ಆಗಿರ್ತದೆ. ನನ್ನ ತುಟಿ ಎಲ್ಲ ಭೂಕಂಪ ಬಂದಾಗೆ ಬಿರುಕು ಬಿಟ್ಟಿದೆ. ಓ ದೇವರೇ, ಪ್ಲೀಸ್ ನೀವು ನಿಮ್ಮ ಎಸಿಯನ್ನು ಸ್ವಲ್ಪ ಆಫ್ ಮಾಡ್ತೀರಾ? ನಂಗೆ ಆಗ್ತಾ ಇಲ್ಲ ಮಾರೆ. ಫೋನಿಗಿಂತ ಸಹ ನನಗೆ ಹೀಟರ್ ಇಂಪಾರ್ಟೆಂಟ್. ಜಾಕೆಟ್ಸ್, ಬ್ಲಾಂಕೆಟ್ಸ್, ಸಾಕ್ಸ್, ಹೀಟರ್ ಇಲ್ಲದೆ ನಂಗೆ ಲೈಫೇ ಇಲ್ಲ ಅನ್ಸ್ಬಿಟ್ಟಿದೆ. ಅವನ್ ಮಿಟ್ ಇಲ್ದೆ ನಾನು ಫ್ರಿಡ್ಜ್ ಡೋರ್ ಓಪನ್ ಮಾಡುದಿಲ್ಲ. ಬಾತ್ರೂಮ್ ನನಗೆ ಮೋಸ್ಟ್ ಹಾರಿಫೈಯಿಂಗ್ ಪ್ಲೇಸ್ ಆಗಿಬಿಟ್ಟಿದೆ. ಸುಸ್ಸು ಮಾಡುವಾಗ ಸಿಗುವ ಸುಖ ಜೆಟ್ ಸ್ಪ್ರೇ ಯೂಸ್ ಮಾಡುವಾಗ ಸಿಗ್ತಿಲ್ಲ. ಟಾಯ್ಲೆಟ್ ಅಲ್ಲಿ ಗಂಟೆ ಕಟ್ಲಿ ಕೂತು ಟೈಮ್ ಪಾಸ್ ಮಾಡ್ತಿದ್ದ ನಾನು ಈಗ ಸ್ವೈನ್ ಟಕ್ ಅಂತ ಹೋಗಿ ಬರ್ತೇನೆ. ಚಡ್ಡಿಗೆ ಸಹ ಇಸ್ತಿರಿ ಹಾಕಿ ಹಾಕುವ ಪರಿಸ್ಥಿತಿ ಬಂದಿದೆ. ನೀರು ಸೌಂಡ್ ಅಲ್ಲದು? ನೀರಲ್ಲ, ನನ್ನನ್ನು ಕುರಪಟ್ಟಂತ ಕರೆದ್ರೆ ಸಹ ಬೇಜಾರಿಲ್ಲ. ನಾನ್ ಸ್ನಾನ ಮಾತ್ರ ಮಾಡುದಿಲ್ಲ. ಮೂಗಿದು ಒಂದು ದ್ವಾರ ಬಂದಾದ್ರೆ ಇನ್ನೊಂದು ದ್ವಾರದಲ್ಲಿ ಅರಿಯೋದು ನಿಲ್ತಿಲ್ಲ. ಇನ್ನು ಒರೆಸುವ ಪೆಟ್ಟಲ್ಲಿ ಮೂಗು ಕೈಯಲ್ಲಿ ಬರ್ತದಂತ. ಕಾಲಲ್ಲಿ ನಡೆಯದೆ ನಾನು ಕಾಲಾಗಿದೆ. ನಾನ್ ಗಾರ್ಗಲ್ ಮಾಡಿ ಉಗುಳುವಾಗ ಐಸ್ ಬೀಳ್ತದೆ ಮಾರೆ. ಓ ಸೂರ್ಯದೇವರೇ, ನಿಮ್ಮ ಅಡ್ರೆಸ್ ಇಲ್ಲ. ಪಾಪದವರನ್ನು ಮರ್ತದ? ಸೂರ್ಯಮಾಮ ಬಂದ್ರು.